ಕುಂಭರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಕುಂಭರಾಶಿ ಅಧಿಪತಿ ಶನಿ ಗುರು, ಧರ್ಮಾಧಿಪತಿ ಗುರು, ಕರ್ಮಾಧಿಪತಿ ಶನಿ. ಕುಂಭರಾಶಿಯವರಿಗೆ ಎರಡನೇ ಮನೆಯಲ್ಲಿ ಶನಿಶ್ಚರ. ಎರಡನೇ ಮನೆ ಅಂದರೆ ಅದು ಧನ, ಸಂಪತ್ತು, ಕುಟುಂಬ ಅಂತ ನಾವೇನು ಹೇಳ್ತೀವಿ. ಅಲ್ಲಿ ಏನೇ ಸಿಕ್ಕರೂ ಅದು ನಿಧಾನವಾಗಿ ಸಿಗುತ್ತೆ. ಅಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಭ್ರಮೆಯಲ್ಲಿ ಇರ್ತೀರ. ನಾನು ಅದನ್ನು ಮಾಡಿಬಿಟ್ರೆ ಹೇಗೆ, ಇದನ್ನು ಮಾಡಿಬಿಟ್ರೆ ಹೇಗೆ ಅಂತ ಬರೀ ಭ್ರಮೆ ಮತ್ತು ಕೆಟ್ಟ ಕನಸುಗಳನ್ನು ತುಂಬ ಕಾಣ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ದೇವಸ್ಥಾನಕ್ಕೆ ತಿರುಗುವಂಥದ್ದು, ಅಥವಾ ಇನ್ಯಾವುದೋ ಒಂದು ನನಗೆ ಯಾವುದೋ ಒಂದು ಆತ್ಮ ಬಂತು, ಅಥವಾ ಯಾವುದೋ ಒಂದು ಪೀಡೆ ಬಂತು, ಅಥವಾ ನನಗೇನೋ ಒಂದು ಕೆಟ್ಟ ಕನಸು ಕಾಣ್ತಾ ಇದೆ ಅನ್ನುವಂಥ ಭ್ರಮೆಯಲ್ಲಿ ಹೋಗ್ತೀರಾ. ಆ ಭ್ರಮೆ ಬಗ್ಗೆ ತುಂಬ ಎಚ್ಚರಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು. ರಾಹು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಕುಂಭರಾಶಿಗೆ ಒಂದು ಹೆಣ್ಣು ದೇವತೆಯ ಬಲವನ್ನು ಇರ್ತಕ್ಕಂಥದ್ದು. ರಾಹು ಅಂದಾಗ ಓಂ ದುಮ್ ದುರ್ಗಾಯೈ ನಮಃ ಅನ್ನುವಂಥ ಒಂದು ಮಂತ್ರವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು ಕುಂಭರಾಶಿಯವರು. ವಿಶೇಷವಾಗಿ ಲಾಭದಲ್ಲಿ ಕುಜ ಇದ್ದಾನೆ, ಶುಕ್ರ ಇದ್ದಾನೆ, ಸೂರ್ಯ ಇದ್ದಾನೆ, ಬುಧ ಇದ್ದಾನೆ ಅಂದರೆ ಕುಂಭರಾಶಿಯವರಿಗೆ ಶುಭ ಕಾರ್ಯ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ. ಅದು ಕುಜ ಸೂರ್ಯ ಅಂದರೆ 100% ನೀವೇನು ಅಂದ್ಕೊಂಡಿರ್ತೀರ ಒಂದು ಪುತ್ರ ಸಂತಾನ ಆದರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀರ. ಕುಂಭರಾಶಿಯವರಿಗೆ 100% ಒಂದು ಪುತ್ರ ಸಂತಾನ ಆಗೋ ಯೋಗ ಇದೆ. ಅದರ ಬಗ್ಗೆನೂ ಶುಭ ಶುದ್ಧಿಯನ್ನು ಕಾಣ್ತಕ್ಕಂಥದ್ದು. ರಾಹು ಕೊಟ್ಟರೆ ತುಂಬ ದೊಡ್ಡ ಮಟ್ಟಿಗೆ ಕೊಡ್ತಾನೆ, ಕೊಡಲಿಲ್ಲ ಅಂದರೆ ಕೆಳಮಟ್ಟಿಗೆ ತಗೊಂಡು ಹೋಗಿ ಬಿಸಾಕ್ತಾನೆ. ಹಾಗಾಗಿ ರಾಹು ದಶೆ 18 ವರ್ಷದಲ್ಲಿ 9 ವರ್ಷ ಉಚ್ಚ ಫಲ, 9 ವರ್ಷ ನೀಚ ಫಲ ಇರುತ್ತೆ. ಉಚ್ಚ ಫಲ ಇರೋರಿಗಂತೂ ಕುಂಭರಾಶಿಯವರು ಇವತ್ತು ಎಲ್ಲವನ್ನು ಜಯಿಸುವಂಥ ಒಂದು ಯೋಗಗಳನ್ನು ಹೊಂದಿರ್ತಾರೆ. ಈ ಒಂದು 6 ತಿಂಗಳು ತುಂಬ ಅತ್ಯಂತ ಶುಭ ಫಲವನ್ನು ಕುಂಭರಾಶಿಯವರು ಕಾಣ್ಬೋದು.